ನೋಡಿ ಸ್ವಾಮಿ ನಾವಿರೋದು ಹೀಗೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾವು ಇವತ್ತು ಬೆಳಗ್ಗೆನೆ 5:30ಗೆ ಮನೆಯಿಂದ ಹೊರಟಿದ್ದೀವಿ ಶ್ರೀರಂಗಪಟ್ಟಣಕ್ಕೆ. ಶ್ರೀರಂಗಪಟ್ಟಣ ಪೌರಾಣಿಕ ಮತ್ತು ಐತಿಹಾಸಿಕವಾಗಿ ಎಲ್ಲರನ್ನೂ ಆಕರ್ಷಿಸುವ ತಾಣವಾಗಿದೆ. ತನ್ನದೇ ಆದ ಐತಿಹಾಸಿಕ ವೈಭವದಿಂದ ಮೆರೆದ ಪಟ್ಟಣವಾಗಿದೆ. ಜಗದ್ವಿಖ್ಯಾತ ದಸರಾ ಕೂಡ ಇಲ್ಲಿಂದಲೇ ಶುರುವಾಗಿದ್ದು ಇಲ್ಲಿನ ವಿಶೇಷತೆಗೆ ಸಾಕ್ಷಿಯಾಗಿದೆ. ಇಲ್ಲಿಗೊಮ್ಮೆ ಭೇಟಿ ನೀಡಿದರೆ ಇತಿಹಾಸದ ಕಥೆಗಳು ಕಣ್ಮುಂದೆ ಬರುತ್ತದೆ. ಹಾಗೆ ಸುಂದರವಾದ ಪರಿಸರ, ಇಲ್ಲಿನ ಪ್ರವಾಸಿ ತಾಣಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಐತಿಹಾಸಿಕ ಪುರಾಣ ಪ್ರಸಿದ್ಧ ಶ್ರೀರಂಗಪಟ್ಟಣಕ್ಕೆ ಬಂದ್ವಿ. ಕೋಟೆಯ ಒಳಗೆ ಎಂಟರ್ ಆಗ್ತಾ ಇದ್ದೀವಿ. ಶ್ರೀರಂಗಪಟ್ಟಣವು ಇಲ್ಲಿನ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ ಅಂತ ಹೇಳಲಾಗುತ್ತೆ. ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ದಾರಿಯ ಬೋರ್ಡನ್ನು ನಾವು ನೋಡ್ಬೋದು. ಹಾಗೆ ಮುಂದಕ್ಕೆ ಹೋದರೆ ಕಾವೇರಿ ನದಿ ಸ್ನಾನಘಟ್ಟ ಸಿಗುತ್ತೆ. ಸ್ನಾನಘಟ್ಟಕ್ಕೆ ಹೋಗುವ ಮುಂಚೆ ಅಕ್ಕಪಕ್ಕ ಚಿಕ್ಕ ಚಿಕ್ಕ ಅಂಗಡಿಗಳಿದೆ. ಅಲ್ಲಿ ಬೇಕಾಗುವ ವಸ್ತುಗಳು ಸಿಗುತ್ತೆ. ಸೋಪ್ ಆಗಿರ್ಬೋದು, ಶ್ಯಾಂಪು, ಹೊಸ ಬಟ್ಟೆ ಮತ್ತು ಪೂಜೆಗೆ ಬೇಕಾಗಿರುವ ಸಾಮಾನುಗಳೆಲ್ಲ ಸಿಗುತ್ತೆ. ಶ್ರೀರಂಗಪಟ್ಟಣ ಸುತ್ತಲೂ ಕಾವೇರಿ ನದಿ ಹರಿಯುತ್ತೆ. ಇದರಿಂದಾಗಿ ಶ್ರೀರಂಗಪಟ್ಟಣ ಒಂದು ದ್ವೀಪದಂತೆ ಇದೆ. ಈ ಕಾವೇರಿ ನದಿಯು ಪೂರ್ವ ವಾಹಿನಿ ಹಾಗೂ ಪಶ್ಚಿಮ ವಾಹಿನಿಗಳಾಗಿ ಕವಲೊಡೆದು ಹರಿಯುತ್ತದೆ. ಪಶ್ಚಿಮ ವಾಹಿನಿಯಲ್ಲಿ ಹಿಂದೂಗಳಿಗೆ ಅಂತಿಮ ಕರ್ಮಗಳನ್ನು ಮಾಡಲು ಒಂದು ಪುಣ್ಯಕ್ಷೇತ್ರ ಇದು. ಇಲ್ಲಿ ಹರಿಯುವ ಕಾವೇರಿ ನದಿಯಲ್ಲಿ ಮೃತರ ಅಸ್ಥಿಯನ್ನು ವಿಸರ್ಜಿಸಿದರೆ ಮೋಕ್ಷ ಲಭಿಸುತ್ತದೆ ಅಂತ ಒಂದು ನಂಬಿಕೆ ಇದೆ ಇಲ್ಲಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ದೇವಸ್ಥಾನದ ಹತ್ರ ಬಂದಿದ್ದೀವಿ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಸ್ವಂತ ಗಾಡಿಗಳನ್ನ ಮಾಡ್ಕೊಂಡು ಬಂದರೆ. ಹಾಗೆ ಇಲ್ಲಿ ನೋಡಿ, ಕುದುರೆಯಿಂದ ಒಂದು ರೌಂಡು ಸವಾರಿ ಮಾಡಿಸ್ತೀವಿ ಅಂತ ಅಂದು ಹೇಳ್ತಾ ಇದ್ದಾರೆ. ಒಬ್ಬರಿಗೆ 100 ರೂಪಾಯಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಂದ ಪಾರ್ಕಿಂಗ್ ಜಾಗದಿಂದ ದೇವಸ್ಥಾನದ ಬಲಗಡೆ ಬಿಡ್ತೀವಿ ಅಂತ ಹೇಳಿದ್ರು. ಪ್ರವಾಸಿ ತಾಣ ಅಂದ ತಕ್ಷಣ ನಾವು ಆ ರಸ್ತೆಯ ಅಕ್ಕಪಕ್ಕಗಳಲ್ಲಿ ಎಷ್ಟೊಂದು ಅಂಗಡಿಗಳನ್ನು ನೋಡ್ತೀವಿ. ಗೃಹ ಉಪಯೋಗಿ ವಸ್ತುಗಳಾಗಿರ್ಬೋದು, ಮಕ್ಕಳ ಆಟ ಆಡೋ ವಸ್ತುಗಳಾಗಿರ್ಬೋದು, ಶೋಗಿಡೋ ವಸ್ತುಗಳಾಗಿರ್ಬೋದು, ಎಲ್ಲ ಕಡೆನೂ ಒಂದೇ ಥರದ ವಸ್ತುಗಳನ್ನು ನಾವು ಕಾಣ್ಬೋದು. ಶ್ರೀ ರಂಗನಾಥ ಸ್ವಾಮಿ ಪ್ರವೇಶ ದ್ವಾರದ ಮೇಲೆ ಭವ್ಯವಾದ ಗೋಪುರವನ್ನು ಹೊಂದಿದೆ. ಅದರ ಪರಿಧಿಯ ಸುತ್ತಲೂ 2 ದೊಡ್ಡ ಕೇಂದ್ರಾಕೃತಿ ಆಯತಾಕಾರದ ಆವರಣಗಳನ್ನು ಹೊಂದಿದೆ. ನೋಡಿ, ಇಲ್ಲಿ ಮರದಿಂದ ಮಾಡಿರೋ ಎಷ್ಟೊಂದು ವಸ್ತುಗಳನ್ನು ಇಟ್ಟಿದ್ದಾರೆ. ಶೋಗಿಡೋದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಇಂಥ ಜಾಗದಲ್ಲೆಲ್ಲ ತೊಗೊಳಕ್ಕೋದ್ರೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ರಂಗನಾಥ ಸ್ವಾಮಿ ಟೆಂಪಲ್ ಮ್ಯಾಪನ್ನು ಹಾಕಿದ್ದಾರೆ. ಬನ್ನಿ ದೇವಸ್ಥಾನದ ಒಳಗೆ ಹೋಗೋಣ. ಗರ್ಭಗುಡಿಯಲ್ಲಿ ವಿಷ್ಣುವಿನ ಮೂರ್ತಿಯು ಹಾವಿನ 7 ಹೆಡೆಗಳಿಂದ ರೂಪುಗೊಂಡ ಮೇಲಾವರಣ ಅಡಿಯಲ್ಲಿ ಅವನ ಪತ್ನಿ ಲಕ್ಷ್ಮಿಯೊಂದಿಗೆ ಅವನ ಪಾದಗಳ ಮೇಲೆ ಹಾವಿನ ಆದಿಶೇಷನ ಸುರುಳಿಯ ಮೇಲೆ ಮಲಗಿರುವಂತೆ ಕಾಣುತ್ತದೆ. ಆದಿಶೇಷನ ಮೇಲೆ ಮಲಗಿರುವ ರಂಗನಾಥ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ದೇವಸ್ಥಾನದ ಹೊರಗಡೆ ಬರ್ತಾ ಇರಬೇಕಾದ್ರೆ ನಾನಲ್ಲಿ ಒಂದು ಶಾಸನವನ್ನು ನೋಡಿದೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರಕಾರ
ಈ ದೇವಾಲಯವು ಸಾಕಷ್ಟು ಪ್ರಾಚೀನತೆಯನ್ನು ಹೊಂದಿದೆ. ಕ್ರಿಸ್ತಶಕ 984ರಲ್ಲಿ ಪಶ್ಚಿಮ ಗಂಗಾ ರಾಜವಂಶ ಸಾಮಂತ ತಿರುಮಲಯ್ಯ ಎಂಬ ಸ್ಥಳೀಯ ಮುಖ್ಯಸ್ಥನಿಂದ ಈ ದೇವಾಲಯವನ್ನು ಪವಿತ್ರಗೊಳಿಸಲಾಯಿತು ಅಂತ ಹೇಳಲಾಗುತ್ತೆ. 12ನೇ ಶತಮಾನದ ಆರಂಭದಲ್ಲಿ ಹೊಯ್ಸಳ ರಾಜ ವಿಷ್ಣುವರ್ಧನ ವೈಷ್ಣವ ಸಂತ ರಾಮಾನುಜಾಚಾರ್ಯರಿಗೆ ಶ್ರೀರಂಗಪಟ್ಟಣ ಗ್ರಾಮವನ್ನು ಅಗ್ರಹಾರವಾಗಿ ಅಂದರೆ ಕಲಿಕೆಯ ಸ್ಥಳವಾಗಿ ನೀಡಿದರು ಅಂತ ಹೇಳಲಾಗುತ್ತೆ. ಇತಿಹಾಸಕಾರರ ಪ್ರಕಾರ ಭಾರತದಲ್ಲಿ ಇದು 9 ಮತ್ತು 10ನೇ ಶತಮಾನದಲ್ಲಿ ನಿರ್ಮಿಸಲಾದ ರಂಗನಾಥ ಸ್ವಾಮಿ ದೇವಾಲಯ ಅಂತ ಹೇಳಲಾಗುತ್ತೆ. ಪ್ರವೇಶ ದ್ವಾರದ ಮೇಲಿರುವ ಗೋಪುರವು ವಿಜಯನಗರದ ವಾಸ್ತುಶಿಲ್ಪಕ್ಕೆ ಹೊಂದಿಕೆಯಾಗುವ ವೈಶಿಷ್ಟ್ಯಗಳನ್ನು ಹೊಂದಿದೆ. ಶ್ರೀರಂಗಪಟ್ಟಣವು ಅಪ್ಸ್ಟ್ರೀಮ್ನಿಂದ ಪ್ರಾರಂಭವಾಗುವ ಮೊದಲ ದೇವಾಲಯ ಆಗಿರುವುದರಿಂದ ದೇವತೆಯನ್ನು ಆದಿರಂಗ ಅಂದರೆ ಮೊದಲ ರಂಗ ಎಂದು ಕರೆಯಲಾಗುತ್ತದೆ. ಈ ಪುರಾತನವಾದ ಶ್ರೀ ರಂಗನಾಥ ಸ್ವಾಮಿಯ ದೇವಾಲಯವನ್ನು ಭಾರತೀಯ ಪುರಾತತ್ವ ಇಲಾಖೆಯು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕವಾಗಿ ರಕ್ಷಿಸ್ತಾ ಇದೆ. ಇತಿಹಾಸಕಾರರಾದ ಜಾರ್ಜ್ ಮೈಕಲ್ ಪ್ರಕಾರ ಮೈಸೂರು ಸಾಮ್ರಾಜ್ಯದ ಒಡೆಯರ್ ರಾಜರು ಸಹ ಕೊಡುಗೆಗಳನ್ನು ನೀಡಿದ್ದಾರೆ. ಈ ದೇವಾಲಯವು ಟಿಪ್ಪು ಅರಮನೆಯಿಂದ ಕೇವಲ 400 ಮೀಟರ್ ದೂರದಲ್ಲಿದೆ. ಶ್ರೀ ರಂಗನಾಥ ಸ್ವಾಮಿಯ ದರ್ಶನವನ್ನು ಮುಗಿಸ್ಕೊಂಡು ನಾವು ವಾಟರ್ ಗೇಟನ್ನು ನೋಡೋದಕ್ಕೆ ಹೊರಟ್ವಿ. ವಾಟರ್ ಗೇಟ್ ಉತ್ತರ ಕೋಟೆಯ ಗಂಗಾಧರೇಶ್ವರ ದೇವಾಲಯದ ಪಕ್ಕದಲ್ಲಿದೆ. ಈ ದ್ವಾರವು ನದಿಯ ಆಳವಿಲ್ಲದ ಭಾಗಕ್ಕೆ ತೆರೆದುಕೊಳ್ಳುತ್ತದೆ. ಅಂದರೆ ಅಂದಿನ ಕೋಟೆಯ ನಿವಾಸಿಗಳು ದೈನಂದಿನ ಅಗತ್ಯಗಳಿಗಾಗಿ ನೀರನ್ನು ತರಲು ಈ ದ್ವಾರವನ್ನು ಬಳಸುತ್ತಿದ್ದರು ಅಂತ ಹೇಳಲಾಗುತ್ತೆ. ಆದ್ದರಿಂದ ಈ ವಾಟರ್ ಗೇಟ್ ಎಂಬ ಹೆಸರು ಬಂದಿದೆ ಅಂತ. ಇದು ಆಳವಿಲ್ಲದ ಕಮಾನು ಮಾರ್ಗವಾಗಿದ್ದು 2 ಬದಿಗಳಲ್ಲಿ ಕಾವಲು ಮನೆಗಳನ್ನು ಹೊಂದಿದೆ. ಈ ದ್ವಾರದ ಮೂಲಕ ನದಿಯ ದಂಡೆಯನ್ನು ತಲುಪಬಹುದು. ಈ ಪ್ರದೇಶವು ನೋಡುವುದಕ್ಕೆ ನಿರಾಳವಾಗಿ ಕಂಡುಬಂದರೂ 1799ರಲ್ಲಿ ಬ್ರಿಟಿಷರು ಈ ವಾಟರ್ ಗೇಟ್ ಮೂಲಕವೇ ನುಗ್ಗಿ ಬಂದಿರಬಹುದು ಅಂತ ಹೇಳಲಾಗತ್ತೆ. ನೋಡಿ, ಕಾಯಿ ಬಗ್ಗೆ ಯಾರಿಗಾದರೂ ಮಾಹಿತಿ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಏನು ಕಾಯಿ ಇರ್ಬೋದು ಅಂತ. ವಾಟರ್ ಗೇಟ್ನಲ್ಲಿ 3 ಬಾಗಿಲುಗಳಿತ್ತಂತೆ. ಅದರಲ್ಲಿ ಈ ಬಾಗಿಲು ಕೊನೆಯ ಬಾಗಿಲು. ಇಲ್ಲಿನ ಲೋಕಲ್ ಜನರು ಹಗಲೆಲ್ಲ ಕ್ಲೋಸ್ ಮಾಡೋದಕ್ಕೆ ಓಪನ್ ಮಾಡೋದಕ್ಕೆ ಆಗೋದಿಲ್ಲ, ಹಾಗೆ ದನ ಮೇಯಿಸ್ಕೊಂಡು ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಡೋರನ್ನು ಓಪನ್ ಮಾಡಿ ಬಿಟ್ಟಿದ್ದಾರೆ. ಕಲ್ಲುಗಳನ್ನು ಇಟ್ಟಿದ್ದಾರೆ ಡೋರ್ಗಳಿಗೆ. ವಾಟರ್ ಗೇಟ್ ಹೊರಭಾಗದಲ್ಲಿ ಸಂರಕ್ಷಿತ ಪ್ರಾಚೀನ ಸ್ಮಾರಕ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ನಾನಿಲ್ಲಿ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.